ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಕೆಲವರಿಗೆ ಅವರ ಹಲ್ಲುಗಳು ಸರಿಯಾಗಿ ಜೋಡಣೆ ಆಗಿಲ್ಲ ಅನ್ನುವಂತಹ ಸಮಸ್ಯೆ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅನ್ನುವ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಆರ್ಥೋಡಾಂಟಿಕ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅದಿತಿ ರಾವ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಮೇಡಮ್, ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಹಲ್ಲು ಸರಿಯಾಗಿ ಜೋಡಣೆ ಆಗಿಲ್ಲ ಅನಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರಿಗಾಗಿ ಯಾವ ರೀತಿಯ ಒಂದು ಚಿಕಿತ್ಸೆ ಲಭ್ಯ ಇದೆ ಅಂತ? ಮೇಡಮ್, ನಗು ಸುಂದರವಾಗಿರ್ಬೇಕು ಅಂದ್ರೆ ಹಲ್ಲುಗಳು ಮತ್ತೆ ಅದರ ಕೆಳಗಡೆ ಇರುವಂತಹ ದವಡೆಗಳು ಸರಿಯಾದ ಸ್ಥಾನದಲ್ಲಿ ಇರಬೇಕಾಗಿರೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಹಲ್ಲುಗಳನ್ನ ಸರಿಯಾಗಿ ಜೋಡಣೆ ಮಾಡುವಂತಹ ಒಂದು ವೈಜ್ಞಾನಿಕ ಏನು ಪ್ರಕ್ರಿಯೆ ಇದೆ, ವಿಧಾನ ಇದೆ, ಅದಕ್ಕೆ ನಾವು ಬ್ರೇಸಸ್ ಟ್ರೀಟ್ಮೆಂಟ್ ಅಥವಾ ವಕ್ರದಂತ ಚಿಕಿತ್ಸೆ ಅಂತ ಕರಿತೀವಿ. ಸೊ ನೀವೇನ್ ಹೇಳಿದ್ರಿ, ಹಲ್ಲು ಹಿಂದೆ ಮುಂದೆ ಇರುತ್ತೆ, ಅಡ್ಡಾದಿಡ್ಡಿಯಾಗಿರುತ್ತೆ ಅಂತ. ಸೊ ಇದರ ಚಿಕಿತ್ಸೆಗೆ ನಾವು ವಕ್ರದಂತ ಚಿಕಿತ್ಸೆ ಅಂತ ಕರಿತೀವಿ. ಸೊ ಈ ಹಲ್ಲುಗಳನ್ನ ಸರಿ ಮಾಡಿದ್ರೆ ಸಾಕಾಗುತ್ತಾ ಅಂದ್ರೆ ಇಲ್ಲ. ಹಲ್ಲುಗಳನ್ನ ಹಿಡಿದಿಟ್ಕೊಂಡಿರುವಂತಹ ದವಡೆಗಳು, ಜಾಸ್ ಅಂತ ಏನ್ ಕರಿತೀವಿ, ಅವು ಕೂಡ ತಮ್ಮ ಸ್ವಸ್ಥಾನದಲ್ಲಿ ಇರಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ರಕ್ರಿಯೆಗೆ ನಾವು ವಕ್ರದಂತ ಚಿಕಿತ್ಸೆ ಅಂತ ಕರಿತೀವಿ. ಮೇಡಮ್, ಇವಾಗ ಈ ಹಲ್ಲುಗಳು ವಕ್ರವಾಗಿದ್ರೆ ಅಥವಾ ಸರಿಯಾಗಿ ಜೋಡಣೆ ಆಗಿಲ್ಲ ಅಂದ್ರೆ ಏನ್ ಸಮಸ್ಯೆ ಉಂಟಾಗುತ್ತೆ ಅಂತ? ಸರಿಯಾಗಿ ಕೇಳಿದ್ರಿ. ಸೊ ಹಲ್ಲು ತುಂಬಾ ಹಿಂದೆ ಮುಂದೆ ಆಗಿದ್ದಾಗ, ಅಡ್ಡಾದಿಡ್ಡಿ ಆಗಿದ್ದಾಗ ನಿಮಗೆ ಗೊತ್ತಿರೋ ಹಾಗೆ ಹಲ್ಲನ್ನ ಸ್ವಚ್ಛ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಲ್ಲನ್ನು ನಾವು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಹಲ್ಲಲ್ಲಿ ಹುಳುಕುಗಳಾಗೋದು ಮತ್ತೆ ಕ್ರಮೇಣವಾಗಿ ವಸಡು ಪ್ರಾಬ್ಲಮ್ ಆಗುವಂತಹ, ವಸಡಿನಲ್ಲಿ ಸಮಸ್ಯೆ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದು ಒಂದಾಗಿರಬಹುದು. ಇಲ್ಲಾಂದ್ರೆ ನಮಗೆ ಆಹಾರ ಅಗಿಲಿಕ್ಕೆ ಹಲ್ಲುಗಳು ತುಂಬಾ ಮುಖ್ಯ ಅಲ್ವಾ? ಸೊ ಹಲ್ಲು ತಮ್ಮ ಸ್ವಸ್ಥಾನದಲ್ಲಿ ಇಲ್ಲ ಅಂದ್ರೆ ಹಲ್ಲಲ್ಲಿ ಆಹಾರನ ಅಗಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹೀಗಾಗಿದ್ದಾಗ ಪಚನ ಕ್ರಿಯೆ, ಜೀರ್ಣಕ್ರಿಯೆ ಕೂಡ ಅಫೆಕ್ಟ್ ಆಗುತ್ತೆ. ಓಕೆ, ಸೊ ನಾ ಹೇಳಿದ ಹಾಗೆ ಹಲ್ಲಿನ ದವಡೆ ಮೇಲೆ ಅಥವಾ ವಸಡಿನ ಮೇಲೆ ತುಂಬಾ ಒತ್ತಡಗಳು ಬಿಡುವಂತಹ ಚಾನ್ಸಸ್ ಇರುತ್ತೆ ಯಾವಾಗ ಹಲ್ಲುಗಳು ತಮ್ಮ ಜಾಗದಲ್ಲಿ ಇಲ್ಲ ಅಂದಿದ್ದಾಗ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಹಲ್ಲುಗಳು ಕ್ರಮೇಣವಾಗಿ ಅಲುಗಾಡುವಂತಹ ಚಾನ್ಸಸ್ ಇರುತ್ತೆ, ಹಲ್ಲುಗಳು ಸವಿಯುವಂಥ ಚಾನ್ಸಸ್ ಇರುತ್ತೆ. ನೀವು ನೋಡಿರ್ಬೋದು, ಕೆಳಗಡೆ ದವಡೆ ಏನಾಗುತ್ತೆ ಅಂದ್ರೆ TMJ ಅಂದ್ರೆ ಟೆಂಪೊರೊಮ್ಯಾಂಡಿಬ್ಯುಲರ್ ಜಾಯಿಂಟ್ ಅನ್ನೋ ಕಡೆ ಕನೆಕ್ಟ್ ಆಗಿರುತ್ತೆ. ಸೊ ನಾವು ಈಗ ಹಲ್ಲಿನ ಸಮಸ್ಯೆ ಇದ್ದಾಗ, ಹಲ್ಲು ತುಂಬಾ ಅಡ್ಡದಿಡ್ಡಿ ಆಗಿದ್ದಾಗ ಹಲ್ಲಿನ ಮೇಲೆ ಕ್ರಮೇಣವಾಗಿ ಪರಿಣಾಮ ಬೀರಿ ಈ ಟೆಂಪೊರೊಮ್ಯಾಂಡಿಬ್ಯುಲರ್ ಜಾಯಿಂಟ್ ಅನ್ನೋದು ಕೂಡ ಅಫೆಕ್ಟ್ ಆಗುತ್ತೆ. ಸೊ ಇದರಿಂದ ಜಾಯಿಂಟ್ ನಲ್ಲಿ ಪೇನ್ ಕಾಣಿಸ್ಕೋಬಹುದು, ಬೆಳಗ್ಗೆ ಎದ್ದ ತಕ್ಷಣ ಪೇಷಂಟ್ಗೆ ತುಂಬಾ ಮಾಂಸಖಂಡಗಳಲ್ಲಿ ನೋವು ಕಾಣಿಸ್ಕೋಬಹುದು. ಇಂತಹ ಸಮಸ್ಯೆಗಳು ಆಗ್ತವೆ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಾವು ತುಂಬಾ ಸಲ ಇದನ್ನ ಮಿಸ್ ಮಾಡ್ತೀವಿ. ತುಂಬಾ ಪೇಷಂಟ್ಸ್ಗಳಲ್ಲಿ ಶಬ್ದಗಳನ್ನ ಸರಿಯಾಗಿ ಉಚ್ಚಾರಣೆ ಮಾಡೋಕ್ಕಾಗ್ತಿರಲ್ಲ. ಎಸ್ಪೆಷಲಿ ಶ ಮತ್ತೆ ಸ ಅನ್ನುವಂತಹ ಶಬ್ದಗಳನ್ನ ಉಚ್ಚಾರಣೆ ಮಾಡೋದು ಕಷ್ಟ ಆಗಿರುತ್ತೆ. ಅದು ಯಾವಾಗ ಆಗುತ್ತೆ ಅಂದ್ರೆ ಹಲ್ಲುಗಳಲ್ಲಿ ತುಂಬಾ ಗ್ಯಾಪ್ ಇರುವಾಗ, ಹಲ್ಲುಗಳು ಸರಿಯಾಗಿ ಜೋಡಣೆ ಆಗಿಲ್ಲದೆ ಇರೋ ಸಮಯದಲ್ಲಿ ಈ ತರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ತುಂಬಾ ಮಕ್ಕಳುಗಳಲ್ಲಿ ಬಾಯಿಯಲ್ಲಿ ಉಸಿರಾಡುವಂತಹ ಪ್ರಾಬ್ಲಮ್ ಇರುತ್ತೆ. ನಾವು ಅನ್ಕೋತೀವಿ ಇದಕ್ಕೇನೋ ಬೇರೆ ರೀಸನ್ ಇರಬಹುದೇನೋ ಅಂತ. ಆದರೆ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಇಸ್ ಆಲ್ಸೋ ದ್ಯಾಟ್ ಕೆಳಗಡೆ ದವಡೆ ಏನು ಮ್ಯಾಂಡಿಬಲ್ ಅಂತೀವಿ ನಾವು, ಅದು ತುಂಬಾ ಹಿಂದೆ ಪ್ಲೇಸ್ ಆಗಿರುತ್ತೆ. ಅದರಿಂದನೂ ಮಕ್ಕಳುಗಳು ಮೂಗಲ್ಲಿ ಉಸಿರಾಡುವಂತಹ, ಬಾಯಿಯಲ್ಲಿ ಉಸಿರಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳು ಹಲ್ಲನ್ನ ಸರಿಯಾಗಿ ಜೋಡಣೆ ಮಾಡದೇ ಇದ್ರೆ, ಅಡ್ಡದಿಡ್ಡಿಯಾಗಿ ಬಂದ್ರೆ ಆಗೋ ಚಾನ್ಸಸ್ ಇರುತ್ತೆ. ಮೇಡಮ್, ಇವಾಗ ನಮ್ಗೆ ಹಲ್ಲುಗಳ ಜೋಡಣೆ ಸರಿಯಾಗಿಲ್ಲ ಅಂದ್ರೆ ಮುಖ ಚೆನ್ನಾಗಿ ಕಾಣಲ್ಲ ಅನ್ನೋದಂತೆ ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆನೂ ಉಂಟಾಗುತ್ತೆ ಅಂತ ಇವಾಗ ತಿಳಿಸ್ಕೊಟ್ರಿ. ಇನ್ನು ಮೇಡಮ್, ಈಗ ಆರ್ಥೋಡಾಂಟಿಕ್ ಚಿಕಿತ್ಸೆಯನ್ನ ಯಾವ ವಯಸ್ಸಿನಲ್ಲಿ ಪ್ರಾರಂಭಿಸುವುದು ಸೂಕ್ತ ಅಂತ ತಾವು ಹೇಳ್ತೀರಾ? ತುಂಬಾ ಪೋಷಕರಲ್ಲಿ ಇದೊಂದು ಸಾಮಾನ್ಯವಾಗಿರೋ ಗೊಂದಲ, ಯಾವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ. ಕೆಲವು ಪೋಷಕರು ಹೇಳ್ತಾರೆ, ಎಲ್ಲ ಹಲ್ಲುಗಳು ಬಿದ್ಮೇಲೆ, ಶಾಶ್ವತ ಹಲ್ಲುಗಳು ಬಂದ್ಮೇಲೆ, ಪರ್ಮನೆಂಟ್ ಹಲ್ಲು ಬಂದ್ಮೇಲೆ ನಾವು ಟ್ರೀಟ್ಮೆಂಟ್ ತಗೋಬೇಕಾ ಅನ್ನೋದು ಒಂದು ಸಾಮಾನ್ಯ ಗೊಂದಲ ಇರುತ್ತೆ. ಆದರೆ ನೀವು ಅಷ್ಟೊಂದು ದಿವಸ ಕಾಯುವಂತಹ ಅವಶ್ಯಕತೆ ಇಲ್ಲ. ಮೊದಲನೇ ಭೇಟಿ ನಿಮ್ಮ ಆರ್ಥೋಡಾಂಟಿಸ್ಟ್ಗೆ ಯಾವಾಗ ಆಗಿರಬೇಕು ಅಂದರೆ 7ನೇ ಅಥವಾ 8ನೇ ವರ್ಷ ವಯಸ್ಸಿನಲ್ಲಿ ಮಗುನ ಫಸ್ಟ್ ಟೈಮ್ ನೀವು ಆರ್ಥೋಡಾಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು, ಅವ್ರ ಹತ್ರ ಪರಿಶೀಲನೆ ಮಾಡಿಸ್ಬೇಕು. ಮತ್ತು ಹಾಗೆಯೇ ಬೆಳೆಯೋ ಮಕ್ಕಳಲ್ಲಿ ಪೋಷಕರು ಒಂದು ಸ್ವಲ್ಪ ಥಿಂಗ್ಸ್ನ ಗಮನದಲ್ಲಿ ಇಟ್ಕೋಬೇಕು, ವಿಷಯಗಳನ್ನು. ಅದೇನಂದರೆ, ಹಲ್ಲುಗಳು ತುಂಬ ಅಂಕುಡೊಂಕಾಗಿ ಬರ್ತಿದೆಯಾ, ಅಥವಾ ಮೇಲ್ಗಡೆ ಮತ್ತು ಕೆಳಗಡೆ ಜಾಸ್ನ ಏನು ಹೇಳಿದೆ ದವಡೆಗಳು ಅವುಗಳ ಸ್ಥಾನದಲ್ಲಿದ್ದಾವ, ಇಲ್ಲಾಂದರೆ ಕೆಲವೊಂದ್ಸಲ ಮೇಲ್ಗಡೆ ದವಡೆ ತುಂಬ ಬೆಳೆದು ಬಿಟ್ಟಿರುತ್ತೆ, ಕೆಳಗಡೆ ದವಡೆ ಸ್ವಲ್ಪ ಕಡಿಮೆ ಬೆಳೆದಿರುತ್ತೆ. ಸೊ ಇಂಥ ಥಿಂಗ್ಸ್ನ ಅವ್ರ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಕೆಲವೊಂದ್ಸಲ ಓಪನ್ ಬೈಟ್ ಅಂತ ಹೇಳ್ತೀವಿ, ಅಂದರೆ ಮೇಲ್ಗಡೆ ಮತ್ತು ಕೆಳಗಡೆ ಹಲ್ಲುಗಳು ಸ್ಪರ್ಶಿಸೋದಿಲ್ಲ, ಓಪನ್ ಆಗಿರುತ್ತೆ. ಸೊ ಅಂಥದ್ದನ್ನು ಗಮನಕ್ಕೆ ತಗೋಬೇಕು. ತುಂಬ ಮಕ್ಕಳಲ್ಲಿ ಉಬ್ಬು ಹಲ್ಲುಗಳು ಡೆವಲಪ್ ಆಗ್ತವೆ, ಅದನ್ನು ನೋಡಬೇಕು. ತುಂಬ ಮಕ್ಕಳಲ್ಲಿ ಬಾಯಿಂದ ಉಸಿರಾಡುವಂತಹ ಪ್ರಾಬ್ಲಮ್ ಇರುತ್ತೆ. ಹಾಗೆಯೇ ಬೆರಳು ಚೀಪುವಂಥ ಅಭ್ಯಾಸ ಇರುತ್ತೆ, ಇದನ್ನು ನೀವು ಸಾಮಾನ್ಯವಾಗಿ ನೋಡಿರಬಹುದು. ಸೊ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಅಕಸ್ಮಾತ್ ಈ ಬೆರಳು ಚೀಪು ಅಭ್ಯಾಸ ಇದ್ರೆ ಅದನ್ನ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದೇ ಬೆರಳು ಚೀಪು ಅಭ್ಯಾಸ 5 ವರ್ಷದ ಮಕ್ಕಳಿಂದ ಮೇಲಿನವರಿಗಿದ್ರೆ ಅಲ್ಲಿ ಅಟೆನ್ಷನ್ ಬೇಕಾಗುತ್ತೆ.
ಕೆಲವು ಪೇಷಂಟ್ಸ್ ಅಲ್ಲಿ ಕ್ರಾಸ್ ಬೈಟ್ ಅಂತ ಹೇಳ್ತೀವಿ, ಅಂದ್ರೆ ಮೇಲೆ ಮತ್ತು ಕೆಳಗಿನ ಹಲ್ಲುಗಳು ಸರಿಯಾಗಿ ಜೋಡಣೆಯಲ್ಲಿ ಇರಬೇಕು. ಮೇಲಿನ ಹಲ್ಲುಗಳು ಮುಂದಿರಬೇಕು, ಕೆಳಗಿನ ಹಲ್ಲುಗಳು ಹಿಂದೆ ಇರಬೇಕು. ಇದೇ ಆಪೋಸಿಟ್ ವೇನಲ್ಲಿ ಇದ್ರೆ ಅದು ಕ್ರಾಸ್ ಬೈಟ್ ಅಂತ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಕೂಡ ಪೋಷಕರು ಗಮನ ವಹಿಸಬೇಕಾಗುತ್ತೆ. ಯಾಕೆ ನಾವು 7 ಮತ್ತು 8 ವರ್ಷದ ಒಳಗಿನ ಮಕ್ಕಳಲ್ಲೇ ಫಸ್ಟ್ ಟೈಮ್ ನೀವು ಆರ್ಥೋಡಾಂಟಿಸ್ಟ್ ಹತ್ರ ಭೇಟಿಯಾಗಿ ಅಂತ ಹೇಳ್ತೀವಿ ಅಂದ್ರೆ, ಈ ಟೈಮಲ್ಲಿ ಮುಖದಲ್ಲಿ ಆಗಿರಬಹುದು, ದವಡೆಗಳಲ್ಲಿ, ಹಾಗೆ ಹಲ್ಲುಗಳಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಈ ಬೆಳವಣಿಗೆ ಆಗೋ ಟೈಮಲ್ಲೇ ನಾವು ಇಂಟರ್ವೆನ್ಷನ್ ಮಾಡಿದ್ರೆ ಆ ರಿಸಲ್ಟ್ಸ್ ಏನಾಗಿರುತ್ತೆ, ಟ್ರೀಟ್ಮೆಂಟ್ನ ರಿಸಲ್ಟ್ಸು ಚೆನ್ನಾಗಿ ಬರ್ತದೆ. ಮೇಡಮ್, ಇವಾಗ ಬ್ರೇಸಸ್ ಅಂತ ಹೇಳಿದ್ರಿ, ಬ್ರೇಸಸ್ ಅಂದ್ರೇನು? ಇದು ಈ ಒಂದು ಚಿಕಿತ್ಸೆ ಮಕ್ಕಳಿಗೆ ಮಾತ್ರನಾ ಅಂತ? ಸೊ ನಾವು ಇವಾಗಲೇ ಹೇಳಿದಾಗೆ 7 ರಿಂದ 8 ವರ್ಷದ ಮಕ್ಕಳಲ್ಲಿ ನೀವು ತೋರಿಸಿ ಅಂತ ನಾವು ಹೇಳ್ತೀವಿ. ಹಾಗಂತ ಬರೀ ಮಕ್ಕಳಿಗೆ ಸೀಮಿತ ಅಲ್ಲ ಇದು. ಸಂಪೂರ್ಣ ಚಿಕಿತ್ಸೆ ಮಾಡಬೇಕು ಅಂದ್ರೆ ನಾವು 12 ಅಥವಾ 14 ವರ್ಷ ತನಕ ಕಾಯಬೇಕಾಗುತ್ತೆ. ಆದರೆ ಇದರಲ್ಲಿ ಯಾವ ವಯಸ್ಸಿನ ಮಿತಿನೂ ಇಲ್ಲ. ವಯಸ್ಕರಲ್ಲೂ ಕೂಡ ಈ ಟ್ರೀಟ್ಮೆಂಟ್ ಪಾಸಿಬಲ್ ಇದೆ. ಯಾವಾಗ ಈ ಟ್ರೀಟ್ಮೆಂಟ್ನ ತಗೋಬಹುದು ಅಂದರೆ, ವಯಸ್ಕರಲ್ಲಿ ಎಲುಬು ಮತ್ತು ವಸಡು ಆರೋಗ್ಯಕರವಾಗಿದ್ದಲ್ಲಿ, ಗಟ್ಟಿಯಾಗಿದ್ದಲ್ಲಿ ಈ ಟ್ರೀಟ್ಮೆಂಟ್ ಪಾಸಿಬಲ್ ಇದೆ. ಮೇಡಮ್, ಇನ್ನು ಈ ಬ್ರೇಸಸ್ ಬಳಸುವುದು ಕೇವಲ ಒಂದು ಮುಖದ ಸೌಂದರ್ಯಕ್ಕಾಗಿ ಮಾತ್ರನಾ, ಮತ್ತೆ ಅದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ? ಕರೆಕ್ಟ್. ನಾ ಆಗಲೇ ಹೇಳಿದ ಹಾಗೆ ಇದು ಬರೀ ಸೌಂದರ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಆಹಾರ ಚೆನ್ನಾಗಿ ಅಗಿಲಿಕ್ಕೆ, ವಸಡಿನ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ, ಹಲ್ಲು ಹುಳುಕ ಆಗದೇ ಇರೋಂಗೆ ನೋಡ್ಕೊಳ್ಳಿಕ್ಕೆ, ಸ್ವಚ್ಛ ಮಾಡಿಡಲಿಕ್ಕೆ, ನಾ ಆಗಲೇ ಹೇಳ್ದಂಗೆ ಟೆಂಪೊರೊಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಮಸ್ಯೆ ಆಗದೇ ಇರಲಿಕ್ಕೆ ಇದು ಈ ಬ್ರೇಸಸ್ ಟ್ರೀಟ್ಮೆಂಟ್ನ ತಗೋಬೇಕಾಗ್ತದೆ. ಮತ್ತು ಇನ್ನೊಂದು ಅಂಶ ಏನು ಅಂದರೆ, ತುಂಬ ಮಕ್ಕಳಲ್ಲಿ ನೀವು ನೋಡಿರ್ಬೋದು ಸೀಳು ತುಟಿ ಮತ್ತು ಸೀಳು ಅಂಗಳಿನ ಪ್ರಾಬ್ಲಮ್ ಇರ್ತದೆ. ಸೊ ಅವಾಗ ಅವರಿಗೆ ಫೀಡಿಂಗ್ನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ. ಹುಟ್ಟಿರೋ ಮಕ್ಕಳಲ್ಲಿ ಹಾಲು ಉಣಿಸೋಕ್ಕೆ ತೊಂದರೆ ಆಗ್ತದೆ. ಸೊ ಅಂಥ ಮಕ್ಕಳು, ಹುಟ್ಟಿದ ಮಕ್ಕಳಲ್ಲೂ ಕೂಡ ಈ ಟ್ರೀಟ್ಮೆಂಟ್ ಪಾಸಿಬಲ್ ಇದೆ. ಅಂದರೆ ನಾವು ಅವ್ರಿಗೆ ಒಂದು ಪ್ಲೇಟ್ ಅನ್ನೋದನ್ನು ಮಾಡ್ಕೊಡ್ತೀವಿ. ಆ ಪ್ಲೇಟ್ನ ಹಾಕೊಳ್ಳೋದ್ರಿಂದ ಹಾಲು ಉಣಿಸೋಕ್ಕೆ ತಾಯಿಗೆ ಈಸಿ ಆಗುತ್ತೆ. ಇದೇ ಮಕ್ಕಳುಗಳು ಮುಂದೆ ದೊಡ್ಡವರಾದ್ಮೇಲೆ ಅವ್ರ ಹಲ್ಲುಗಳು ತುಂಬ ಅಡ್ಡದಡಿಯಾಗಿ ಬೆಳೆದಿರುತ್ತೆ ಈ ಪ್ರಾಬ್ಲಮಿಂದ. ಸೊ ಅದನ್ನು ಕೂಡ ನಾವು ಬ್ರೇಸಸ್ ಟ್ರೀಟ್ಮೆಂಟಿಂದ ನಾವು ಪರಿಹರಿಸಬಹುದು. ಮತ್ತು ತುಂಬ ವಯಸ್ಕರಲ್ಲಿ, ಒಂದು 20 ವರ್ಷ ಮೇಲಿನವರಲ್ಲಿ ಬೆಳವಣಿಗೆ ನಿಂತು ಹೋಗ್ಬಿಟ್ಟಿರುತ್ತೆ. ಸೊ ಅವರಲ್ಲಿ ಅಕಸ್ಮಾತಾಗಿ ಏನಾದರೂ ದವಡೆಗಳಲ್ಲಿ ಪ್ರಾಬ್ಲಮ್ ಇದ್ದರೆ, ತುಂಬ ಅಸಮತೋಲನದಲ್ಲಿದ್ದರೆ ದವಡೆಗಳು, ಅಂಥ ಟೈಮಲ್ಲಿ ನಾವು ಆರ್ಥೋಗ್ನಾಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಅಂದರೆ ದವಡೆಗಳ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಸೊ ಅದು ಕೂಡ ಪಾಸಿಬಲ್ ಇದೆ. ಸೊ ನಾ ಹೇಳಿದಾಗೆ ಇದು ಬರೀ ಸೆಲ್ಫಿಗೋಸ್ಕರ ಟ್ರೀಟ್ಮೆಂಟ್ ಅಲ್ಲ. ಆರೋಗ್ಯಕರವಾಗಿರೋ ಸ್ಮೈಲ್ನ ನಮಗೆ ಬೇಕಾದರೆ ನಾವು ಈ ಟ್ರೀಟ್ಮೆಂಟ್ನ ತಗೋಬೇಕಾಗುತ್ತೆ. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನು ನಿಮ್ಮ KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. KLE ವಿಶ್ವನಾಥ್ ಕತ್ತಿ ದಂತ ವಿಜ್ಞಾನ ಮಹಾವಿದ್ಯಾಲಯವು ಸಂಜೆ ದಂತ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದ್ದು, ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ರಿಂದ 7:30 ಹಾಗೂ ಶನಿವಾರ ಸಂಜೆ 4 ರಿಂದ 6 ಗಂಟೆಯವರೆಗೆ ಚಿಕಿತ್ಸಾಲಯವು ದಂತ ರೋಗಿಗಳಿಗೆ ಸೇವೆ ನೀಡಲಿದೆ. ಸಂಜೆ ದಂತ ಚಿಕಿತ್ಸಾಲಯವು ಎಲ್ಲಾ ವಯೋಮಾನದ ರೋಗಿಗಳಿಗೆ ಒಂದೇ ಸೂರಿನಡಿ ಎಲ್ಲಾ ಹಲ್ಲಿನ ಚಿಕಿತ್ಸೆಗಳನ್ನು ಒದಗಿಸುತ್ತಿದೆ. ಫಿಲ್ಲಿಂಗ್, ರೂಟ್ ಕೆನಾಲ್ ಟ್ರೀಟ್ಮೆಂಟ್, ಎಕ್ಸ್ಟ್ರಾಕ್ಷನ್, ರಿಪ್ಲೇಸ್ಮೆಂಟ್ ಆಫ್ ಮಿಸ್ಸಿಂಗ್ ಟೀತ್, ಕ್ಲೀನಿಂಗ್, ಟ್ರೀಟ್ಮೆಂಟ್ ಆಫ್ ಗಮ್ ಡಿಸೀಸ್, ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಫ್ ಕ್ರಿಕೆಟ್ ಟೀತ್, ವೃದ್ಧರ ತಂಬಾಕು ಮತ್ತು ಗುಟ್ಕಾ ಸಂಬಂಧಿತ ಬಾಯಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831 2444 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0831 2444114. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಆರ್ಥೋಡಾಂಟಿಕ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅದಿತಿ ರಾವ್ ಅವರು. ಮೇಡಮ್, ಈ ಒಂದು ಬ್ರೇಸಸ್ ಹಾಕ್ಸ್ಕೊಂಡ್ರೆ ತುಂಬಾ ನೋವಾಗುತ್ತಾ? ತುಂಬಾ ಜನ ಈ ಕ್ವೆಶ್ಚನ್ ಕೇಳ್ತಾರೆ. ಆ ಹೆದರಿಕೆಯಿಂದ ತುಂಬಾ ಜನ ಪೇಷಂಟ್ಸು ಟ್ರೀಟ್ಮೆಂಟ್ಗೆ ಬರೋದಿಲ್ಲ. ಹಾಗೇನಿಲ್ಲ, ಆರಂಭದಲ್ಲಿ ಸ್ವಲ್ಪ ನೋವಿರುತ್ತೆ, ಸ್ವಲ್ಪ ಒತ್ತಡ ಇರುತ್ತೆ ಹಲ್ಲುಗಳ ಮೇಲೆ. ಆದ್ರೆ ಅದು ಕ್ರಮೇಣ ಕಡಿಮೆ ಆಗುತ್ತೆ. ಒಂದು 3-4 ದಿವಸ ಈ ಪ್ರಾಬ್ಲಮ್ ಅವ್ರು ಫೇಸ್ ಮಾಡ್ತಾರೆ. ಫಸ್ಟ್ ಟೈಮ್ ಬ್ರೇಸಸ್ ಹಾಕ್ಸ್ಕೊಂಡಾಗ ಅದು ಕ್ರಮೇಣ ಕಡಿಮೆ ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಕೆಲವು ಪೇಷಂಟ್ಸ್ ಅಲ್ಲಿ ಈ ಬ್ರಾಕೆಟ್ ಒಳಗಿನ ಮಾಂಸಖಂಡಗಳಿಗೆ ಸಂಪರ್ಕಿಸ್ಬಿಟ್ಟು ಏನಾಗುತ್ತೆ ಅಂದರೆ ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಅವರಿಗೆ ನೋವು ನಿವಾರಕ ಜೆಲ್ ಆಗಿರಬಹುದು ಅಥವಾ ಮಾತ್ರೆಗಳಾಗಿರ್ಬೋದು, ಅದನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದು ನೀವು ಆರ್ಥೋಡಾಂಟಿಸ್ಟ್ ಹತ್ರ ಬಂದೇನೆ ತಗೋಬೇಕು. ಹೀಗಾದಲ್ಲಿ ಅದನ್ನು ಪ್ರಿಸ್ಕ್ರೈಬ್ ಮಾಡಿ ಆ ನೋವನ್ನ ಪರಿಹಾರ ಮಾಡಬಹುದು. ಇನ್ನು ಮೇಡಮ್, ಈ ಒಂದು ಬ್ರೇಸಸ್ ಇದ್ದಾಗ ಒಂದು ಬಾಯಿಯ ಸ್ವಚ್ಛತೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಜೊತೆಗೆ ಯಾವ ಆಹಾರವನ್ನು ತಿನ್ನಬೇಕು, ಯಾವ ಆಹಾರವನ್ನು ತಿನ್ನಬಾರ್ದು ಅಂತ? ಸೊ ತಂತಿ ಮತ್ತೆ ಬ್ರಾಕೆಟ್ ಇದ್ದಾಗ ತುಂಬಾ ಆಹಾರ ಸಿಲ್ಕೋ ಅಂತ ಚಾನ್ಸಸ್ ಇರುತ್ತೆ. ನೀವು ಊಟ ಮಾಡಿದ್ದಂತಹ ಪದಾರ್ಥಗಳು ಅಲ್ಲಲ್ಲಿ ಸಿಲ್ಕೋ ಅಂತ ಚಾನ್ಸಸ್ ಇರುತ್ತೆ. ಅದನ್ನ ನಾವು ನಿರ್ಲಕ್ಷಿಸ್ಬಿಟ್ರೆ ಹಲ್ಲು ಹುಳುಕಾಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಹೇಗೆ ಸ್ವಚ್ಛಗೊಳಿಸಬೇಕು ಅಂದರೆ, 2 ಬಾರಿ ದಿನಕ್ಕೆ ಬ್ರಷ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಪ್ರತಿ ಬಾರಿ ನೀವು ಆಹಾರ ಸೇವಿಸಿದ ತಕ್ಷಣ ಬಾಯನ್ನು ಚೆನ್ನಾಗಿ ಮುಗುಳಿಸ್ಬೇಕು.
ಬ್ರಾಕೆಟ್ ಸುತ್ತನೂ ಸ್ವಚ್ಛ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ. ಸೊ ಇದಕ್ಕೋಸ್ಕರ ಸೆಪರೇಟ್ ಆಗಿ ಆರ್ಥೋ ಬ್ರಷ್ ಅಂತ ಸಿಗುತ್ತೆ. ಅದನ್ನ ನೀವು ಯೂಸ್ ಮಾಡಿ ಹಲ್ಲುಗಳನ್ನ ನೀಟಾಗಿ ಬ್ರಾಕೆಟ್ ಸುತ್ತನೂ ನೀಟಾಗಿ ಸ್ವಚ್ಛ ಮಾಡಬೇಕು. ಮೌತ್ ವಾಶ್ ಬಳಕೆ ಸೂಕ್ತವಾಗಿರುತ್ತೆ. ಹಾಗೇನೆ ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರ್ದು, ಅದೊಂದು ಒಳ್ಳೆ ಕ್ವೆಶ್ಚನ್. ಈ ಬ್ರಾಕೆಟ್ ಅನ್ನೋಂಥ ತುಂಬ ಸೂಕ್ಷ್ಮ ವಸ್ತು ಅದು. ಸೊ ನಾವು ತುಂಬ ಕಠಿಣವಾಗಿರುವಂತಹ ಹಾರ್ಡ್ ಆಗಿರೋ ಪದಾರ್ಥಗಳನ್ನು ಬಳಕೆ ಮಾಡಿದ್ರೆ ಅದು ಬ್ರೇಕ್ ಆಗೋ, ಮುರಿಯುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಮಾಂಸಾಹಾರಿಗಳಾಗಿದ್ದಲ್ಲಿ ಸ್ವಲ್ಪ ಜಾಸ್ತಿ ಎಚ್ಚರ ವಹಿಸಬೇಕು. ಯಾಕಂದರೆ ತುಂಬ ಮೆತ್ತಗಿನ ಆಹಾರ ಬಳಕೆ ನಾವು ರೆಕಮೆಂಡ್ ಮಾಡ್ತೀವಿ. ತುಂಬ ಅಂಟ್ಕೊಳ್ಳುವಂಥದ್ದು, ಜಿಗುಟು ಪದಾರ್ಥನ ನಾವು ಅವಾಯ್ಡ್ ಮಾಡೋದು ಸೂಕ್ತ. ಮತ್ತು ಹಣ್ಣುಗಳನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಿಂದಿನ ಹಲ್ಲುಗಳಲ್ಲಿ ತಿನ್ನುವಂಥದ್ದು ಸೂಕ್ತ. ಮೇಡಮ್, ಇನ್ನು ಈ ಚಿಕಿತ್ಸೆಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ? ಈ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅನ್ನೋದು 1-2 ವರ್ಷ ಟೈಮ್ ತಗೊಳ್ಳುವಂತಹ ಚಿಕಿತ್ಸೆ. ಸೊ ಹಲ್ಲಿನ ಸಮಸ್ಯೆ ಎಷ್ಟು ಗಂಭೀರವಾಗಿದೆ, ಹಲ್ಲು ಹಿಂದೆ ಮುಂದೆ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಪರಿಶೀಲಿಸ್ಬಿಟ್ಟು ಈ ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ. ಈ ಚಿಕಿತ್ಸೆ ಫಲಕಾರಿಯಾಗಬೇಕು ಅಂದರೆ ಪೇಷಂಟ್ಸ್ಗೆ ತುಂಬ ತಾಳ್ಮೆ ಬೇಕು, ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಬೇಕು, ಸಕಾರಾತ್ಮಕ ಆಟಿಟ್ಯೂಡ್ ಬೇಕು. ಸೊ ಇದೆಲ್ಲದೂ ಇದ್ರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ನೆರವೇರುತ್ತೆ. ಮೇಡಮ್, ಈಗ ಚಿಕಿತ್ಸೆ ಪಡೆದ ನಂತರ ಹಲ್ಲುಗಳ ಒಂದು ಆರೈಕೆಯನ್ನು ಯಾವ ರೀತಿ ಮಾಡಬೇಕು ಅಂತ? ಕೆಲವ್ರಿಗೆ ಅನ್ಸುತ್ತೆ ಟ್ರೀಟ್ಮೆಂಟ್ ಮುಗಿದ ತಕ್ಷಣ, ಬ್ರೇಸಸ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಇಲ್ಲಿಗೆಲ್ಲ ಮುಗಿದೋಯ್ತು, ಇನ್ನು ಹಲ್ಲುಗಳೆಲ್ಲ ಸರಿಯಾಗಿ ಯಾವ ಜಾಗದಲ್ಲಿ ಜೋಡಣೆ ಮಾಡಿರ್ತಾರೋ ಹಾಗೆ ಇರುತ್ತೆ ಅಂತ. ಅದೊಂದು ತಪ್ಪು ಕಲ್ಪನೆ. ಯಾಕೆಂದರೆ ಟ್ರೀಟ್ಮೆಂಟ್ ಆದಮೇಲೆ ಏನು ಫೇಸ್ ಬರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ರಿಟೇನರ್ ಥೆರಪಿ ಅಂತ ಕರಿತೀವಿ. ಸೊ ಟ್ರೀಟ್ಮೆಂಟ್ ಮುಗಿದಾದ್ಮೇಲೆ ರಿಟೇನರ್ ಅನ್ನೋಂತಹ ಒಂದು ವಸ್ತುವನ್ನು ಕೊಡಲಾಗ್ತದೆ. ಅದು ಫಿಕ್ಸ್ಡ್ ಮಾಧ್ಯಮದಲ್ಲಿರ್ಬೋದು, ಇಲ್ಲಾಂದರೆ ರಿಮೂವಬಲ್ ಅಂದರೆ ತೆಗೆದುಹಾಕಿ ಮಾಡುವಂತಹ ವಸ್ತು ಇರಬಹುದು. ಫಿಕ್ಸ್ಡ್ ರಿಟೇನರ್ ಏನಾಗುತ್ತೆ ಅಂದರೆ ಒಂದು ತಂತಿ ಹಲ್ಲಿನ ಒಳಭಾಗದಿಂದ ಜೋಡಿಸಲಾಗ್ತದೆ. ರಿಮೂವಬಲ್ ರಿಟೇನರಲ್ಲಿ ತೆಗೆದು ಹಾಕಿಕೊಳ್ಳುವಂತಹ ಒಂದು ಪ್ಲೇಟನ್ನು ಕೊಡಲಾಗ್ತದೆ. ಸೊ ಇದನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಲ್ಲುಗಳು ಮುಂಚೆ ಯಾವ ಜೋಡಣೆಯಲ್ಲಿದ್ವೋ ಅಲ್ಲಿಗೆ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ಶಾಶ್ವತವಾಗಿ ಹಲ್ಲುಗಳನ್ನು ಅದೇ ಜಾಗದಲ್ಲೇ ನಾವು ಫಿಟ್ ಮಾಡಲಿಕ್ಕೆ ಈ ರಿಟೇನರ್ ತುಂಬ ಉಪಯೋಗಕಾರಿ. ಅದನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಮೇಡಮ್, ಇನ್ನು ಈ ಒಂದು ಹಲ್ಲುಗಳ ಜೋಡಣೆಯನ್ನು ಸರಿಯಾಗಿ ಜೋಡಣೆ ಮಾಡೋದಕ್ಕೆ ಈ ಒಂದು ಬ್ರೇಸಸ್ ಚಿಕಿತ್ಸೆಯನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ? ಸೊ ಈ ಬ್ರೇಸಸ್ ಟ್ರೀಟ್ಮೆಂಟಲ್ಲೂ ನಿಮಗೆ 2-3 ಥರದಂತಹ ಚಿಕಿತ್ಸೆಗಳು ಲಭ್ಯ ಇದೆ. ಒಂದು ಮೆಟಲ್ ಬ್ರೇಸಸ್ ಇರಬಹುದು, ಅದು ಲೋಹದಲ್ಲಿ ಮಾಡಿರುವಂತಹ ಮೆಟಲ್ ಮತ್ತೆ ತಂತಿ ಮತ್ತೆ ಬ್ರಾಕೆಟ್ ಇರುತ್ತೆ. ಸಿರಾಮಿಕ್ ಅಂದ್ರೆ ಹಲ್ಲಿನ ಬಣ್ಣದ ಬ್ರಾಕೆಟ್ಗಳು. ತುಂಬಾ ಜನ ಕಾಲೇಜ್ಗೆ ಹೋಗುವಂತಹ ವಿದ್ಯಾರ್ಥಿಗಳು ಇದನ್ನು ಚೂಸ್ ಮಾಡ್ತಾರೆ, ಯಾಕೆಂದ್ರೆ ಅವರಿಗೆ ಬ್ರೇಸಸ್ ಕಾಣಬಾರ್ದು, ಮೆಟಲ್ ಅಂಶ ಕಾಣಬಾರ್ದು ಅಂತ ಇರುತ್ತೆ. ಸೊ ಅಂತ ಮಕ್ಕಳಲ್ಲಿ ಇದನ್ನ ಯೂಸ್ ಮಾಡಬಹುದು. ಇನ್ನೊಂದು ಲಿಂಗ್ವಲ್ ಬ್ರೇಸಸ್ ಅಂತ ಬರುತ್ತೆ, ಅದನ್ನ ಒಳಗಡೆ ಭಾಗದಿಂದ ಫಿಟ್ ಮಾಡಲಾಗ್ತದೆ. ಇದೆಲ್ಲದು ಬ್ರೇಸಸ್ ನಲ್ಲಿ ಇರುವಂತಹ ವೈವಿಧ್ಯಮಯವಾದಂತಹ ಆಪ್ಷನ್ಸ್ಗಳು. ಇದಲ್ದೇನೆ ಅಲೈನರ್ ಅಂತ ಇತ್ತೀಚೆಗೆ ತುಂಬ ಜನಪ್ರಿಯವಾಗಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ ಪಾರದರ್ಶಕವಾಗಿರುವಂತಹ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಪ್ಲಾಸ್ಟಿಕ್ ಟ್ರೇಸ್ನ ಬಳಕೆ ಮಾಡಲಾಗ್ತದೆ. ಇದನ್ನು ಹಲ್ಲಿನ ಮೇಲೆ ಪೇಷಂಟ್ಸ್ ಹಾಕೋಬೇಕು. ದಿನಕ್ಕೆ 20-22 ಗಂಟೆಗಳು ಇದನ್ನ ವೇರ್ ಮಾಡಬೇಕಾಗ್ತದೆ. ತೆಗೆದು ಹಾಕಿ ಮಾಡುವಂತಹ ಪ್ಲೇಟ್ಗಳಿವು, ಫಿಕ್ಸ್ಡ್ ಟ್ರೀಟ್ಮೆಂಟ್ ಅಲ್ಲ. ಇದು ತುಂಬಾ ಅಷ್ಟಾಗಿ ಕಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ತುಂಬಾ ಜನಪ್ರಿಯವಾಗಿರೋದು. ಇದರಲ್ಲಿ ಜಾಸ್ತಿಯಾಗಿ ಏನು ಫುಡ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಆಹಾರದಲ್ಲಿ ನಿರ್ಬಂಧನೆಗಳಿಲ್ಲ. ತುಂಬ ಹಾರ್ಡ್ ಆಗಿರೋ ಪದಾರ್ಥ ತಿನ್ಬೇಡಿ ಅಂತ ಹೇಳ್ತೀವಿ ನಾವು ಮೆಟಲ್ ಬ್ರೇಸಸ್ ಹಾಕೊಂಡಾಗ, ಅಂತಹ ನಿರ್ಬಂಧನೆಗಳು ಜಾಸ್ತಿ ಇದರಲ್ಲಿ ಇಲ್ಲ. ಪೇಷಂಟ್ ಕೋಆಪರೇಷನ್ ತುಂಬಾ ಬೇಕು, ಯಾಕೆಂದ್ರೆ ಅವ್ರು 20-22 ಗಂಟೆಗಳು ಇದನ್ನ ಧರಿಸಬೇಕಾಗುತ್ತೆ ಟ್ರೀಟ್ಮೆಂಟ್ ಒಳ್ಳೆ ರಿಸಲ್ಟ್ಸ್ ಬರಲಿಕ್ಕೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪೇಷಂಟ್ ನಮ್ಮ ಕಡೆ ಬಂದಾಗ ನಾವು ಅವರ ಹಲ್ಲಿನ ಸ್ಕ್ಯಾನ್ ಮಾಡಿಬಿಟ್ಟು ಈ ಅಲೈನರ್ಗಳನ್ನ 3D ಪ್ರಿಂಟ್ ಅಂತ ಮಾಡ್ತೀವಿ, ಇದನ್ನ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡಲಾಗ್ತದೆ. ಇದು ಎಲ್ಲ ವಯಸ್ಸಿನವರೆಗೂ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್. ಮೇಡಮ್, ಇನ್ನು ಈ ಒಂದು ಆರ್ಥೋಡೆಂಟಿಕ್ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಜನರಲಿ ಸಾಕಷ್ಟು ಒಂದು ತಪ್ಪು ಕಲ್ಪನೆ ಇದೆ, ಅದರ ಬಗ್ಗೆ ಮಾತಾಡೋದಾದ್ರೆ? ಸೊ ತಪ್ಪು ಕಲ್ಪನೆಗಳೇನೋ ಇದೆ, ಆದರೆ ಅನಾವಶ್ಯಕ ಭಯ ಬೇಡ. ಅದರಿಂದ ಕೆಲವೊಬ್ರಿಗೆ ಅನ್ಸುತ್ತೆ ಇದು ಬರೀ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರೋದು ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಮಾತ್ರ ಅಂತ. ಹಾಗೇನಿಲ್ಲ. ನಾವು ಮುಂಚೆನೇ ಹೇಳಿದಾಗೆ ಇದು ಎಲ್ಲ ವಯಸ್ಸಿನವರಿಗೂ ಸೂಟ್ ಆಗುವಂತಹ ಟ್ರೀಟ್ಮೆಂಟು. ನಿಮ್ಮ ಎಲುಬುಗಳು ವಸಡುಗಳು ಗಟ್ಟಿ ಇದ್ರೆ ಯಾರು ಬೇಕಾದ್ರೆ ಈ ಟ್ರೀಟ್ಮೆಂಟ್ನ ತಗೋಬಹುದು. ತುಂಬ ಜನದಲ್ಲಿ ಇದೊಂದು ತಪ್ಪು ಕಲ್ಪನೆ ಇರುತ್ತೆ, ಬ್ರೇಸಸ್ ಟ್ರೀಟ್ಮೆಂಟು ಕ್ಲಿಪ್ ಹಾಕ್ಕೊಂಡ್ರೆ ನಾವು ಹಲ್ಲುಗಳನ್ನು ತೆಗೆಸಲೇಬೇಕಾಗುತ್ತೆ ಅಂತ. ಹಾಗೇನಿಲ್ಲ, ಕೇಸ್ ಡಿಪೆಂಡೆಂಟ್ ಇರುತ್ತೆ. ನಿರ್ದಿಷ್ಟವಾದ ಕೇಸ್ನಲ್ಲಿ ಮಾತ್ರ ಅದನ್ನ ನಾವು ಆ ಡಿಸಿಷನ್ ಅಂತ ತಗೋತೀವಿ. ತುಂಬಾ ಹಲ್ಲುಗಳು ಮುಂದಿದ್ದಾಗ, ಹಲ್ಲುಗಳ ನಡುವೆ ಜಾಗ ಇಲ್ದಿದ್ದಾಗ ಆ ಹಲ್ಲುಗಳನ್ನ ಹಿಂದಕ್ಕೆ ಸರಿಸಬೇಕಾದ್ರೆ ನಾವು ಎಕ್ಸ್ಟ್ರಾಕ್ಷನ್ಸ್ ಅಥವಾ ಹಲ್ಲು ತೆಗೆಯೋದು ಅಂತಹ ಒಂದು ವಿಧಾನಕ್ಕೆ ಹೋಗ್ತೀವಿ. ಇದು ಎಲ್ಲ ಕೇಸಸ್ನಲ್ಲೂ ಅನ್ವಯ ಆಗೋದಿಲ್ಲ. ಇನ್ನೂ ಒಂದು ಏನು ತಪ್ಪು ಕಲ್ಪನೆ ಅಂದರೆ ಹಲ್ಲು ತೆಗೆದ ತಕ್ಷಣ ನಮ್ಮ ಕಣ್ಣುಗಳಿಗೆ ಏನಾದರೂ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ, ಅಥವಾ ಮೆದುಳಿಗೆ ಏನಾದರೂ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಈ ಒಂದು ತಪ್ಪು ಕಲ್ಪನೆ ಇರುತ್ತೆ. ಇದಕ್ಕೆ ಯಾವುದೇ ತರನಾದಂತಹ ವೈಜ್ಞಾನಿಕ ಆಧಾರ ಇಲ್ಲ. ಸೊ ಇದೊಂದು ತಪ್ಪು ಕಲ್ಪನೆ ಮಾತ್ರ. ಮೇಡಮ್, ಇನ್ನು ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದಲ್ಲಿ ಮತ್ತೆ ಬೇರೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಅಂತ? ಸೊ ನಾ ಆಗಲೇ ಹೇಳಿದ ಹಾಗೆ ಈ ಮೆಟಲ್ಲು, ಸಿರಾಮಿಕ್, ಅಲೈನರ್ ಈ ಎಲ್ಲ ತರಹದ ಟ್ರೀಟ್ಮೆಂಟ್ ಕೂಡ ನಮ್ಮ KLE ವಿಶ್ವನಾಥ್ ಕತ್ತಿ ದಂತ ವಿದ್ಯಾಲಯದಲ್ಲಿ ಆರ್ಥೋಡಾಂಟಿಕ್ಸ್
ಆರ್ಥೋಡಾಂಟಿಕ್ಸ್ ವಿಭಾಗದಲ್ಲಿ ಲಭ್ಯ ಇದೆ. ಸೊ ಈ ಮೆಟಲ್ ಬ್ರೇಸಸ್ 9,000ದಿಂದ 15,000 ರೇಂಜ್ನಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತದೆ. ಸಿರಾಮಿಕ್ಗೆ 15,000ದಿಂದ 20,000 ರೇಂಜ್ ಇದೆ. ಅಲೈನರ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ಕ್ಯಾನ್ ಮಾಡಲಾದ್ಮೇಲೆ ಹಲ್ಲುಗಳನ್ನ ಸ್ಕ್ಯಾನ್ ಮಾಡಲಾದ್ಮೇಲೆ ಎಷ್ಟು ಟ್ರೇ ಜನರೇಟ್ ಆಗುತ್ತೆ ಅದ್ರ ಮೇಲೆ ಅದರ ಫೀಸ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. 30,000ದಿಂದ ಈ ಟ್ರೀಟ್ಮೆಂಟ್ ಲಭ್ಯ ಇದೆ. ಪೇಷಂಟ್ಗಳಿಗೆ ಎಷ್ಟು ಟ್ರೀಟ್ಮೆಂಟ್ ಟ್ರೇ ಜನರೇಟ್ ಆಗುತ್ತೆ ಅದ್ರ ಮೇಲೆ ಇದರ ಅಪ್ಪರ್ ಎಂಡ್ ಡಿಸೈಡ್ ಆಗುತ್ತೆ. ಕೊನೆಯದಾಗಿ ಮೇಡಮ್, ಕೇಳಿವಣಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಬ್ರೇಸಸ್ ಟ್ರೀಟ್ಮೆಂಟ್ ಅನ್ನೋದು ನಿಮ್ಮ ಸೌಂದರ್ಯವನ್ನ ಹೆಚ್ಚಿಸೋದಲ್ಲದೆ ನಿಮ್ಮ ಆತ್ಮವಿಶ್ವಾಸನ ಕೂಡ ಹೆಚ್ಚಿಸುತ್ತೆ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ಸ್ ಇದ್ದವರಲ್ಲಿ, ಹಲ್ಲುಗಳು ತುಂಬಾ ಹಿಂದೆ ಮುಂದೆ ಇದ್ದವರು ನಮ್ಮ ವಿಶ್ವನಾಥ್ ಕತ್ತಿ ದಂತ ವಿದ್ಯಾನಿಲಯದ ಆರ್ಥೋಡಾಂಟಿಕ್ಸ್ ವಿಭಾಗಕ್ಕೆ ಬಂದು ತಮ್ಮನ್ನು ತಾವು ಪರಿಶೀಲಿಸಿಕೊಂಡು ಈ ಲಭ್ಯವಿರುವಂತಹ ಟ್ರೀಟ್ಮೆಂಟ್ಗಳ ಪ್ರಯೋಜನವನ್ನ ಪಡಿಬೇಕು ಅಂತ ಕೇಳ್ಕೊತೀನಿ. ಖಂಡಿತ ಮೇಡಮ್, ಈಗ ನನ್ನ ಹಲ್ಲುಗಳು ಸರಿಯಾಗಿಲ್ಲ ಅನ್ನುವ ಒಂದು ಸಮಸ್ಯೆ ಇದ್ದವರಿಗೆ ಸಾಕಷ್ಟು ಆತ್ಮವಿಶ್ವಾಸದ ಮಾತುಗಳನ್ನು ಹೇಳಿದ್ರಿ. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಆರ್ಥೋಡೆಂಟಿಕ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅದಿತಿ ರಾವ್ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಬಹುದು. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.